ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮನಗರ ಜಿಲ್ಲೆಯ ಬೈರಮಂಗಲದ ಮಂಡಲಹಳ್ಳಿಯಲ್ಲಿ ಬಿಡದಿ ಟೌನ್ಶಿಪ್ ಸರ್ವೆಗೆ ಬಂದ ಅಧಿಕಾರಿಗಳ ವಿರುದ್ಧ ರೈತರು ಹಾಗೂ ಮಹಿಳಾ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳ ಕಾರಿನ ಮೇಲೆ ಕಲ್ಲು ಇಟ್ಟಿಗೆ ಎಸೆದು ಗಾಜು ಬಿಡದಿ ಟೌನ್ಶಿಪ್ ಸರ್ವೆಗೆ ತೆರಳಿದ್ದ ಅಧಿಕಾರಿಗಳಿಗೆ ರೈತರಿಂದ ಪೊರಕೆ ಏಟು ಪ್ರಕರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಸಿಎಂ ಡಿಕೆ ಶಿವಕುಮಾರ್ಗೆ ರೈತರ ಹಿತಾಸಕ್ತಿ ಬೇಕಿಲ್ಲ, ರಿಯಲ್ ಎಸ್ಟೇಟ್ ಮೇಲಷ್ಟೇ ಕಾಳಜಿ ಇದೆ ಅಂತ ಆರೋಪಿಸಿದ್ರು. ಬಿಡದಿ ಟೌನ್ಶಿಪ್ಗೆ ನೀಡುವ ಆದ್ಯತೆ ಕಲ್ಯಾಣ ಕರ್ನಾಟಕಕ್ಕೂ ನೀಡಲಿ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಬಿಡದಿ ಟೌನ್ಶಿಪ್ ಸರ್ವೆ ವಿರೋಧಿಸಿ ರೈತರು ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ರು. ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಅಡ್ಡಿಯಾಗಬೇಡಿ ಅಂತ ಎಸ್ಪಿ ಶ್ರೀನಿವಾಸ್ ಗೌಡ ಮನವಿಯನ್ನ ಮಾಡಿದ್ರು. ರೈತರು ವಾಗ್ವಾದವನ್ನ ನಡೆಸಿದ್ರು. ನಮ್ಮನ್ನು ಬಂಧಿಸಿ ಆದ್ರೆ ಭೂಮಿ ಸರ್ವೆಗೆ ಅವಕಾಶವನ್ನ ನೀಡೋದಿಲ್ಲ ಅಂತ ಪಟ್ಟು ಹಿಡಿದ್ರು. ಜೆಎಂಸಿ ಮಾಡುವುದಿಲ್ಲ ಎಂಬ ಲಿಖಿತ ಭರವಸೆಯನ್ನ ನೀಡುವಂತೆ ರೈತರು ಇಲ್ಲಿ ಆಗ್ರಹಿಸಿದ್ರು. ದಾವಣಗೆರೆ ತಾಲೂಕಿನ ಹೊಸ ಕುಂದುವಾಡ ಸಮೀಪದ ತುಂಗಭದ್ರಾ ಬಡಾವಣೆ ಬಳಿ ಬ್ರೇಕ್ ಫೇಲ್ ಆದ ಲಾರಿ ಕಾಲುವೆಗೆ ಉರುಳಿ ಚಾಲಕ ರಮೇಶ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಹಾವೇರಿಯಿಂದ ದಾಬಸ್ಪೇಟೆಗೆ ಸಿಮೆಂಟ್ ಶೀಟ್ ಸಾಗ್ತಾ ಇದ್ದ ಲಾರಿ ಅಪಘಾತಕ್ಕೀಡಾಗಿದ್ದು, ಚಾಲಕನ ಮೇಲೆ ಸಿಮೆಂಟ್ ಶೀಟ್ ಬಿದ್ದ ಪರಿಣಾಮವಾಗಿ ದುರ್ಘಟನೆ ನಡೆದಿದೆ. ಈ ಪ್ರಕರಣ ದಾವಣಗೆರೆ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಮುಗುಳ್ಕೋಡ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಎಲ್ಕೆಜಿ, ಯುಕೆಜಿ ಸೇರಿ 12 ವಿದ್ಯಾರ್ಥಿಗಳು ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ. ಎಲ್ಲರನ್ನೂ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದ್ದು, 3 ಮಕ್ಕಳನ್ನ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಧಾರವಾಡದ ಶಿವಳ್ಳಿ ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕದ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಕಸವನ್ನು ನಿರಂತರವಾಗಿ ತಂದು ಸುರಿತಾ ಇರುವುದರಿಂದ ವಿಷಪೂರಿತ ಅನಿಲ ಹರಡಿ ಜನರಿಗೆ ಸಮಸ್ಯೆಯಾಗ್ತಾ ಇದೆ ಅಂತ ಆರೋಪಿಸಿದ್ರು. ಕಸ ವಿಲೇವಾರಿ ಘಟಕವನ್ನ ಬಂದ್ ಮಾಡಿ ಘನತ್ಯಾಜ್ಯ ಬಯೋಗ್ಯಾಸ್ ಘಟಕದ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿದ್ರು. ಶ್ರೀರಂಗಪಟ್ಟಣ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿಯ ಕಿರಂಗೂರು ಬಳಿ ಸೀರಿಯಸ್ ನಾಲೆಯ ಕಿರು ಸೇತುವೆ ಕಾಮಗಾರಿ ಪೂರ್ಣಗೊಂಡು 2 ತಿಂಗಳಲ್ಲಿ ಕುಸಿದಿದೆ. ಇದರ ಪರಿಣಾಮವಾಗಿ ಸಂಚಾರಕ್ಕೆ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಕಳಪೆ ಕಾಮಗಾರಿಗೆ ಗುತ್ತಿಗೆದಾರ ಹಾಗೂ ಸರ್ಕಾರವೇ ಕಾರಣ ಅಂತ ಆರೋಪಿಸಿದ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿ ಯೋಜನಾ ನಿರ್ದೇಶಕನನ್ನ ತರಾಟೆಗೆ ತೆಗೆದುಕೊಂಡು ತನಿಖೆಗೆ ಒತ್ತಾಯಿಸಿದರು. ಪೋಕ್ಸೋ ಪ್ರಕರಣದಲ್ಲಿ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ದಾವಣಗೆರೆ ಜಿಲ್ಲಾ ನ್ಯಾಯಾಲಯ ಸ್ವಾಮೀಜಿಗೆ ಜಾಮೀನು ಮಂಜೂರು ಮಾಡಿದೆ. ಈ ಪ್ರಕರಣಕ್ಕೂ ಮುನ್ನ ಪಡೆದಿದ್ದ ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ವಜಾಗೊಳಿಸಿತ್ತು. ಬಳಿಕ ರೆಗ್ಯುಲರ್ ಬೇಲ್ಗೆ 3 ವಾರಗಳ ಕಾಲಾವಕಾಶವನ್ನ ಪಡೆದಿದ್ದ ಸ್ವಾಮೀಜಿಗೆ ಇದೀಗ ಕೋರ್ಟ್ ಜಾಮೀನನ್ನ ನೀಡಿದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ವಾಪಸ್ಸಾದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಚಟುವಟಿಕೆಗಳು ಗರಿಗೆದರಿವೆ. ಸಂಭಾವ್ಯ ಸಚಿವರ ಪಟ್ಟಿ ಬಹುತೇಕವಾಗಿ ಅಂತಿಮವಾಗಿದ್ದು, ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚಿಸುವ ಸಾಧ್ಯತೆ ಇದೆ. ಗ್ರೀನ್ ಸಿಗ್ನಲ್ ಸಿಕ್ಕರೆ ಆಷಾಢಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ರೌಡಿ ಶೀಟರ್ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಭಾಗಿಯಾಗಿರುವ ವಿಡಿಯೋ ವೈರಲ್ ಆಗಿದ್ದು, ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಯಲಹಂಕದ ಆಲೂರಿನಲ್ಲಿ ರೌಡಿ ಶೀಟರ್ ದಾಸ ಅಲಿಯಾಸ್ ಕಿಂಗ್ ಮೇಕರ್ ದಾಸನ ಹುಟ್ಟುಹಬ್ಬದ ವೇಳೆ ಕೇಕ್ ಕಟ್ ಮಾಡಿ ಶುಭ ಕೋರಿದ್ದಾರೆ ಎನ್ನಲಾಗಿದೆ. ಈ ಪ್ರಕರಣದ ಬಗ್ಗೆ
ಮಾದನಾಯಕನಹಳ್ಳಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ಪಬ್ನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು 27 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 63 ಜನರು ಗಾಯಗೊಂಡಿದ್ದು 22 ಜನರ ಸ್ಥಿತಿ ಗಂಭೀರವಾಗಿದೆ. ಚಚ್ಚಕ್ ಜಿಲ್ಲೆಯ ರೋಂಗ್ ಪಿರ್ನಾ ಲಾಟ್ ಪ್ರಾವೋ ಪಬ್ನಲ್ಲಿ ಮಧ್ಯರಾತ್ರಿ ಬೆಂಕಿ ಕಾಣಿಸಿಕೊಂಡಿದ್ದು ಜನರು ಜೀವವನ್ನ ಉಳಿಸಿಕೊಳ್ಳಲು ಓಡಾಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಯುವತಿಯರ ಒಳ ಉಡುಪು ಕದಿತಾ ಇದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹೊಯ್ಸಳ ನಗರದಲ್ಲಿ ರಾತ್ರಿ ವೇಳೆ ಒಣ ಹಾಕಿದ್ದ ಬಟ್ಟೆಗಳು ನಾಪತ್ತೆಯಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಯುವತಿಯರು ಹಿಡನ್ ಕ್ಯಾಮೆರಾ ಅಳವಡಿಸಿದ್ರು. ಕ್ಯಾಮೆರಾದಲ್ಲಿ ಆರೋಪಿ ಸದ್ದಾಂ ಹುಸೇನ್ನ ಕೃತ್ಯ ಸೆರೆಯಾಗಿದ್ದು ಜುಲೈ 2ರಂದು ಬೆಳಗಿನ ಜಾವ ಮನೆಗೆ ನುಗ್ಗಿ ಬಟ್ಟೆ ಕದ್ದಿರುವುದು ಪತ್ತೆಯಾಗಿದೆ. ವಿಡಿಯೋ ಆಧಾರದ ಮೇಲೆ ಇಂದಿರಾನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕುಡಿತದ ಕೊಲೆಯಲ್ಲಿ ಅಂತ್ಯವಾಗಿದೆ. ಕುಡಿದು ಗಲಾಟೆ ಮಾಡ್ತಾ ಇದ್ದ ತಂದೆ ರಫೀಕ್ನನ್ನೇ ಮಗ ಹಾಗೂ ಅಳಿಯ ಸೇರಿ ಕೊಲೆ ಮಾಡಿದ ಆರೋಪ ಕೇಳಿಬಂದಿದೆ. ಜುಲೈ 4ರಂದು ನಡೆದಿದ್ದ ಈ ಕೃತ್ಯದಲ್ಲಿ ರಫೀಕ್ನನ್ನ ಹತ್ಯೆ ಮಾಡಿ ಬೇಗೂರು ಬಳಿಯ ನೀಲಗಿರಿ ತೋಪಿನಲ್ಲಿ ಶವ ಎಸೆದಿದ್ರು. ಪ್ರಕರಣ ಭೇದಿಸಿದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಸಯ್ಯದ್ ಶಾರೂಕ್ ಹಾಗೂ ಶೈನಿಶ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. 25 ವರ್ಷದ ಶ್ವೇತಾ ಎಂಬಕ್ಕೆ ಗಂಡ ಹಾಗೂ ಅತ್ತೆಯ ಕಿರುಕುಳದಿಂದ ಬೇಸತ್ತು ಡೆತ್ ನೋಟ್ ಅನ್ನ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. 4 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಶ್ವೇತಾ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳ ಪರಿಶೀಲನೆಯನ್ನ ನಡೆಸಿ ಗಂಡ ಹಾಗೂ ಅತ್ತೆಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೆಲಮಂಗಲದ ಬಸವನಹಳ್ಳಿಯಲ್ಲಿ ನವ ವಿವಾಹಿತೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಪ್ರೀತಿಸಿ ಮದುವೆಯಾಗಿದ್ದ ತನುಜಾ ಪತಿ ರವೀಂದ್ರ ಮನೆಗೆ ಬರುವಂತೆ ಕರೆದಿದ್ರು. ತಡವಾಗಿ ಬರ್ತೀನಿ ಎಂದಿದ್ದರಿಂದ ಬೇಸರಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದ ದಂಪತಿ ಈಗ ಬಳಿಕ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ತಾಲೂಕಿನ ಹೆಬ್ಬಾಳು ಬಡಾವಣೆಯಲ್ಲಿ ಜಮೀನು ವ್ಯಾಜ್ಯದ ಹಿನ್ನೆಲೆಯಲ್ಲಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. 55 ವರ್ಷದ ಸೋನುಬಾಯಿ ಹೊಲದಲ್ಲೇ ವಿಷ ಸೇವಿಸಿದ್ದು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಜಮೀನಿನಲ್ಲಿ ಮೈದುನ ಹನುಮಂತ ನಾಯಕ್ ಉಳಿಮೆಗೆ ಮುಂದಾಗಿದ್ದ ಇದೇ ವೇಳೆ ತಕರಾರು ಉಂಟಾಗಿ ಮನನೊಂದು ಈ ನಿರ್ಧಾರವನ್ನ ಮನೆಯವರ ಕಿರುಕುಳವೇ ಕಾರಣ ಅಂತ ಆರೋಪಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ನಾಗೇಶ್ ಅತ್ತೆ ಸೇರಿದಂತೆ 6 ಜನರ ವಿರುದ್ಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರು ನೆಲಮಂಗಲ ಮಾರ್ಗದ ಬಸ್ನಲ್ಲಿ ಯುವತಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಪುಂಡನಿಗೆ ಬಸ್ನಲ್ಲೇ ಯುವತಿ ಕಪಾಳಕ್ಕೆ ಬಾರಿಸಿದ್ದಾಳೆ. ಬೆಂಗಳೂರಿನಿಂದ ನೆಲಮಂಗಲದತ್ತ ಹೊರಟಿದ್ದ ವೇಳೆ ಯುವತಿ ಜೊತೆ ಪುಂಡ ಅನುಚಿತವಾಗಿ ನಡೆದುಕೊಂಡಿದ್ದಾನೆ. ಇದಕ್ಕೆ ಬೇಸತ್ತು ಯುವತಿ ಕಣ್ಣೀರನ್ನ ಹಾಕಿದ್ದಾಳೆ. ಇನ್ನು ಈ ವಿಚಾರವಾಗಿ ಸಹ ಪ್ರಯಾಣಿಕರು ವಿಚಾರಿಸಿದ ವೇಳೆ ಈ ಘಟನೆಯ ಬಗ್ಗೆ ತಿಳಿಸಿದ ಯುವತಿ ಆರೋಪಿತನಿಗೆ ಬಸ್ನಲ್ಲೇ ಕಪಾಳಕ್ಕೆ ಬಾರಿಸಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹನುಮನಹಳ್ಳಿಯಲ್ಲಿ ನವ ವಿವಾಹಿತ ದಂಪತಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. 4 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಶರಣ್ಯ ಹಾಗೂ ಗಿರೀಶ್ ಮೃತಪಟ್ಟಿದ್ದಾರೆ. ಮನೆಯಲ್ಲಿ ಶರಣ್ಯ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಪತ್ನಿಯ ಸಾವಿನಿಂದ ಮನನೊಂದ ಗಿರೀಶ್ ಹೊಲಕ್ಕೆ ತೆರಳಿ ನೇಣಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರವಾರದ ಬೈತ್ಖೋಲ್ ಬಂದರಿನಲ್ಲಿ ಭಾರೀ ಪ್ರಮಾಣದ ಬಿಟುಮೇನ್ ಸೋರಿಕೆಯಾಗಿ ಆತಂಕ ಸೃಷ್ಟಿಯಾಗಿದೆ. ಹಡಗಿನಿಂದ ಡಾಂಬರ್ ಇಳಿಸುವ ವೇಳೆ ಅವಘಡ ಸಂಭವಿಸಿದ್ದು
4,460 ಮೆಟ್ರಿಕ್ ಟನ್ ಬಿಟುಮೇನ್ ಸಮುದ್ರಕ್ಕೆ ಹರಿದಿದೆ ಎನ್ನಲಾಗಿದೆ. ಇದರಿಂದ ಸಮುದ್ರ ಮಾಲಿನ್ಯ, ಮೀನುಗಾರಿಕೆ ಹಾಗೂ ಜಲಚರಗಳ ಮೇಲೆ ಪರಿಣಾಮ ಬೀರುವ ಭೀತಿ ಎದುರಾಗಿದೆ. ಈ ಘಟನೆಯ ಕುರಿತು ತನಿಖೆಯನ್ನ ನಡೆಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಕಣಿವೆ ಬಳಿ ಕಾರು ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಶಿವಮೊಗ್ಗದಿಂದ ಚಿತ್ರದುರ್ಗಕ್ಕೆ ತೆರಳುತ್ತಾ ಇದ್ದ ಕಾರಿನಲ್ಲಿದ್ದ ದಂಪತಿ ಲೋಹಿತ್ ಪ್ರಸಾದ್ ಹಾಗೂ ನಿತ್ಯಶ್ರೀ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಕಾರು ಚಾಲಕ ಮನೋಜ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಲಾರಿ ಚಾಲಕನ ಅಜಾಗರೂಕತೆ ಹಾಗೂ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿವೈಡರ್ಗೆ ಖಾಸಗಿ ಬಸ್ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದಲ್ಲಿ ನಡೆದಿದೆ. ಅಪಘಾತದಲ್ಲಿ 45 ವರ್ಷ ಮೊಹಮ್ಮದ್ ಮೃತಪಟ್ಟಿದ್ದು, ಇನ್ನೋರ್ವನ ಗುರುತು ಪತ್ತೆಯಾಗಿಲ್ಲ. ಇನ್ನು ಬಸ್ನಲ್ಲಿದ್ದ 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು, ಸ್ಥಳೀಯ ರಾಂಪುರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ರಾಂಪುರ್ ಪಿಎಸ್ಐ ಬಾಹುಬಲಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮುಳುಗಿ ಮೃತಪಟ್ಟಿದ್ದಾನೆ. ಉತ್ತರ ಭಾರತ ಮೂಲದ 27 ವರ್ಷದ ರಾಕೇಶ್ ವೈಟ್ ಫೀಲ್ಡ್ನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ರು. ಸ್ನೇಹಿತರ ಜೊತೆ ಜಲಾಶಯ ವೀಕ್ಷಣೆಗೆ ಬಂದಿದ್ದ. ಇದೇ ವೇಳೆ ಜಲಾಶಯದ ಅಣೆಕಟ್ಟಿನ ಮುಂಭಾಗದ ನೀರಿನಲ್ಲಿ ಈಜಲು ಹೋಗಿ ಮುಳುಗಿ ಮೃತಪಟ್ಟಿದ್ದಾನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ ಅನಿಲ್ ಮೃತಪಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಲ್ಲಿ ಕತಾರ್ನ ಮಾಜಿ ಹಾಗೂ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ನಿಧನಕ್ಕೆ ಭಾರತ ಶೋಕವನ್ನ ವ್ಯಕ್ತಪಡಿಸಿದೆ. ರಾಷ್ಟ್ರೀಯ ಶೋಕಾಚರಣೆ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ತ್ರಿವರ್ಣ ಧ್ವಜವನ್ನ ಅರ್ಧಕ್ಕೆ ಏರಿಸಿ ಗೌರವ ಸಲ್ಲಿಸಲಾಗಿದೆ. ಕತಾರ್ನ ಮಾಜಿ ನಾಯಕನಿಗೆ ಭಾರತ ಗೌರವ ನಮನ ಸಲ್ಲಿಸಿದೆ. ರಾಷ್ಟ್ರೀಯ ಶೋಕದ ಭಾಗವಾಗಿ ದೇಶದಾದ್ಯಂತ ಗೌರವವನ್ನ ಸೂಚಿಸಲಾಗ್ತಾ ಇದೆ. ವಿಯಟ್ನಾಂ ಪೋರ್ಟ್ ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳು ಮುಂಬೈಗೆ ತಲುಪಿವೆ. ವಿಯಟ್ನಾಂ ಏರ್ಲೈನ್ಸ್ ವಿಮಾನ VN979 ಮೂಲಕ ಮೃತದೇಹಗಳನ್ನು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಅಗತ್ಯ ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ಆಯಾ ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ತಲುಪಿಸಲು ಸ್ವಗ್ರಾಮಗಳಿಗೆ ಕಳುಹಿಸುವ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ವಿನ್ ಫಾಸ್ಟ್ ತಂಡ ನೀಡಿದ ಪುಟ್ಟ ಆಟಿಕೆ ಕಾರಿನೊಂದಿಗೆ ಆಟವಾಡ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಈ ಕಾರ್ಯಕ್ರಮವೊಂದರಲ್ಲಿ ಉಡುಗೊರೆಯಾಗಿ ನೀಡಿದ್ದ ಮಿನಿಯೇಚರ್ ಕಾರನ್ನ ಸಿಎಂ ವಿಜಯ್ ಕುತೂಹಲದಿಂದ ಪರಿಶೀಲಿಸಿ ಆಟವಾಡ್ತಾ ಇರುವ ದೃಶ್ಯಗಳು ಗಮನವನ್ನ ಸೆಳೆದಿವೆ. ವಿಡಿಯೋಗೆ ಸಾರ್ವಜನಿಕರಿಂದ ವಿಭಿನ್ನ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇವೆ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ತಮ್ಮ ದಿ ಸೆಕೆಂಡ್ ಆರ್ಬಿಟ್ ಪುಸ್ತಕದ ಮೂಲಕ ಬಾಹ್ಯಾಕಾಶ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಅಂತ ಹೇಳಿದ್ದಾರೆ. ಗಗನಯಾನ ಮಿಷನ್ ಮೊದಲ ಹಂತದಲ್ಲಿ ಕೆಲವು ಸವಾಲುಗಳಿದ್ರೂ ಕೂಡ ಇದೀಗ ಅದರ ಕೆಲಸ ಉತ್ತಮವಾಗಿ ಸಾಗ್ತಾ ಇದೆ ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ಅನುಭವಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಪುಸ್ತಕ ಬರೆದಿರುವುದಾಗಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದ ಸಿಲಿಗುರಿ ಬಳಿ ಭೂಕುಸಿತ ಸಂಭವಿಸಿದ್ದು, ಸಿಕ್ಕಿಂ ಸಂಪರ್ಕಿಸುವ ಪ್ರಮುಖ NH10 ಹೆದ್ದಾರಿ ಬಂದ್ ಆಗಿದೆ. ಸೆವೋಕ್ ಬಳಿ ಭೂಕುಸಿತದಿಂದ ರಸ್ತೆ ಮೇಲೆ ಮಣ್ಣು ಕಲ್ಲು ಬಿದ್ದಿದ್ದು ಹಲವು ವಾಹನಗಳು ಸಿಲುಕಿಕೊಂಡಿವೆ. ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪೊಲೀಸರು SDRF ತಂಡಗಳು ಸ್ಥಳದಲ್ಲಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದೆ.
ಗುರುಗ್ರಾಮ್ ದ್ವಾರಕಾ ಎಕ್ಸ್‌ಪ್ರೆಸ್ ವೇಯ ಏರ್ಪೋರ್ಟ್ ಟನಲ್‌ನಲ್ಲಿ ಕಾರಿಗೆ ಬೆಂಕಿ ಹೊತ್ತಿಕೊಂಡು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ದಟ್ಟ ಹೊಗೆಯಿಂದ ವಾಹನ ಸಂಚಾರ ಕೆಲಕಾಲ ಸ್ಥಗಿತಗೊಂಡಿತ್ತು. ಆದರೆ ಟನಲ್‌ನ ಸ್ವಯಂ ಚಾಲಿತ ಅಗ್ನಿ ಸುರಕ್ಷತಾ ವ್ಯವಸ್ಥೆ ತಕ್ಷಣ ಕಾರ್ಯಾಚರಣೆಗಿಳಿದು ಬೆಂಕಿಯನ್ನು ನಂದಿಸಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆಧುನಿಕ ಸುರಕ್ಷತಾ ವ್ಯವಸ್ಥೆಯಿಂದ ದೊಡ್ಡ ಅನಾಹುತ ತಪ್ಪಿದೆ. ರಾಮಮಂದಿರ ಹುಂಡಿ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದೆ. ಪ್ರಕರಣದ ತನಿಖೆಯ ವಸ್ತುಸ್ಥಿತಿ ವರದಿಯನ್ನ 1 ವಾರದೊಳಗೆ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚನೆಯನ್ನ ನೀಡಿದೆ. ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸುವಂತೆ ಆದೇಶಿಸಿರುವ ಕೋರ್ಟ್ ಕೇಂದ್ರ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಸಿಬಿಐ ತನಿಖೆಗೆ ಒತ್ತಾಯಿಸಿದ್ರೂ ಕೂಡ ಮೊದಲು ಎಸ್ಐಟಿ ವರದಿ ಬರಲಿ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅಯೋಧ್ಯೆ ಬಳಿಕ ಬದರಿನಾಥ್ ದೇಗುಲದಲ್ಲೂ ಹುಂಡಿ ಹಣ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ವಿಶೇಷ ತನಿಖಾ ತಂಡ ಪ್ರಕರಣವನ್ನ ದೃಢಪಡಿಸಿದ್ದು ದೇಗುಲ ಸಮಿತಿ ಉದ್ಯೋಗಿ ಪ್ರಮೋದ್ ನಟಿಯಾಲ್ನನ್ನ ಬಂಧಿಸಿದೆ. ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚಿಸಿ ದೇಗುಲ ಸಮಿತಿ ಸಿಇಒಗೆ 18 ಪುಟಗಳ ವರದಿಯನ್ನ ಸಲ್ಲಿಸಲಾಗಿದೆ. ಆರೋಪಿಯನ್ನ ವಶಕ್ಕೆ ಪಡೆದಿರುವ ಎಸ್ಐಟಿ ವಿಚಾರಣೆಯನ್ನ ಮುಂದುವರೆಸಿದೆ. ಪುರಿ ಜಗನ್ನಾಥ್ ರಥಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ವಾರಗಳ ಕಾಲ ನಡೆದ ರಥ ನಿರ್ಮಾಣ ಕಾರ್ಯ ಇದೀಗ ಅಂತಿಮ ಹಂತವನ್ನ ತಲುಪಿದ್ದು ಅಲಂಕಾರ ಹಾಗೂ ಫಿನಿಶಿಂಗ್ ಕೆಲಸಗಳು ನಡೀತಾ ಇವೆ. ಜಗನ್ನಾಥನ ನಂದಿಘೋಷ್, ಬಲಭದ್ರನ ತಾಳಧ್ವಜ ಹಾಗೂ ಸುಭದ್ರಿಯ ದರ್ಪದಲನ ರಥಗಳು ಸಿದ್ಧವಾಗ್ತಾ ಇವೆ. ಶತಮಾನಗಳ ಸಂಪ್ರದಾಯದಂತೆ ಮಹಾರಣ ಕಲಾವಿದರು ಮತ್ತು ದೇವಸ್ಥಾನದ ಸೇವಕರು ರಥ ನಿರ್ಮಾಣ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಅಮೆರಿಕ ಇರಾನ್ ಸಂಘರ್ಷದ ನಡುವೆ ಹರ್ಮುಜ್ ಜಲಸಂಧಿ ಮತ್ತೆ ಸುದ್ದಿಯಲ್ಲಿದೆ. ಅನುಮತಿ ಇಲ್ಲದೆ ಸಾಗ್ತಾ ಇದ್ದ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿದೆ ಎನ್ನಲಾಗಿದೆ. ಹರ್ಮುಜ್ ಬಂದ್ ಆಗಿದೆ ಎಂಬ ಇರಾನ್ ಹೇಳಿಕೆಯನ್ನು ಅಮೆರಿಕ ನಿರಾಕರಿಸಿದ್ದು ಜಲಸಂಧಿ ಮುಕ್ತವಾಗಿದೆ ಎಂದಿದೆ. ಇನ್ನು ಸಂಘರ್ಷದ ಪರಿಣಾಮವಾಗಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದ್ದು ಜಾಗತಿಕ ಹಣದುಬ್ಬರ ಹೆಚ್ಚುವ ಆತಂಕ ಎದುರಾಗಿದೆ. ಅಮೆರಿಕ ಇರಾನ್ ಸಂಘರ್ಷ ಮತ್ತಷ್ಟು ಉಲ್ಬಣಗೊಂಡಿದ್ದು ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗಳು ತೀವ್ರಗೊಂಡಿವೆ. ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ದಾಳಿಗೆ ಪ್ರತಿಯಾಗಿ ಅಮೆರಿಕ 140ಕ್ಕೂ ಹೆಚ್ಚು ಸೇನಾ ಗುರಿಗಳ ಮೇಲೆ ದಾಳಿ ನಡೆಸಿದೆ ಎನ್ನಲಾಗಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಮಿತ್ರ ರಾಷ್ಟ್ರಗಳ ಮೇಲೆ ಸರಣಿ ಡ್ರೋನ್ ಕ್ಷಿಪಣಿ ದಾಳಿ ನಡೆಸಿದೆ. ಹರ್ಮುಜ್ ಬಂದ್ ಘೋಷಣೆ ಬೆನ್ನಲ್ಲೇ ಜಾಗತಿಕ ಆತಂಕ ಹೆಚ್ಚಾಗಿದೆ. ಚಂಡೀಪುರ ವೈರಸ್ ಆತಂಕದ ನಡುವೆ ಗುಜರಾತ್ ಸರ್ಕಾರ ಹೈ ಅಲರ್ಟ್ ಆಗಿದೆ. ಗಾಂಧಿನಗರದಲ್ಲಿ ಆರೋಗ್ಯ ಸಚಿವ ಪ್ರಫುಲ್ ಪನ್ಶೇರಿಯಾ ನೇತೃತ್ವದಲ್ಲಿ ಮಹತ್ವದ ಪರಿಶೀಲನಾ ಸಭೆ ನಡೆದಿದೆ. ವೈರಸ್ ತಡೆಗೆ ಔಷಧಿ, ಫಾಕಿಂಗ್ ಹಾಗೂ ಕಣ್ಗಾವಲು ಕ್ರಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಚಾಂದೀಪುರ ವೈರಸ್ ಹೆಚ್ಚಾಗಿ 14 ವರ್ಷದೊಳಗಿನ ಮಕ್ಕಳನ್ನು ಬಾಧಿಸುವ ಮಾರಣಾಂತಿಕ ಕಾಯಿಲೆಯಾಗಿದ್ದು ಕಲುಷಿತ ಮರಳು ನೊಣಗಳ ಕಡಿತದಿಂದ ಹರಡುತ್ತಾ ಇದೆ. ಇದಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಅಥವಾ ಲಸಿಕೆ ಇಲ್ಲದಿರುವುದರಿಂದ ಶಂಕಿತ ಪ್ರಕರಣಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವಂತೆ ಆಸ್ಪತ್ರೆಗಳಿಗೆ ಹಾಗೂ ಮಕ್ಕಳ ತಜ್ಞರು ಆರೋಗ್ಯ ಇಲಾಖೆಯೊಂದಿಗೆ ನಿರಂತರವಾಗಿ ಸಮನ್ವಯದಲ್ಲಿರುವಂತೆ ಸೂಚನೆಯನ್ನ ನೀಡಲಾಗಿದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಇನ್ನು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹಲವು ಸುತ್ತಿನ ಮಾತುಕತೆ ನಡೆದರೂ ಕೂಡ ಸುಂಕದಲ್ಲಿ ವಿಶೇಷ ರಿಯಾಲಿಟಿ ಸಿಕ್ಕರೆ ಮಾತ್ರ ಒಪ್ಪಂದ ಅಂತ ಭಾರತ ಖಡಕ್ ಸಂದೇಶ ರವಾನಿಸಿದೆ. ಚೀನಾ ಸೇರಿದಂತೆ ಸ್ಪರ್ಧಿ ರಾಷ್ಟ್ರಗಳಿಗಿಂತ ಉತ್ತಮ ಟ್ಯಾರಿಫ್ ಅನುಕೂಲ ಬೇಕು ಎಂಬುದು ಭಾರತದ ಪಟ್ಟು ಹಿಡಿದಿದೆ. ಇನ್ನು ಸದ್ಯ ಭಾರತೀಯ ಸರಕುಗಳ ಮೇಲೆ ಅಮೆರಿಕ 10% ಮೂಲ ಸುಂಕವನ್ನ ವಿಧಿಸ್ತಾ ಇದ್ದು 12.5% ಹೆಚ್ಚುವರಿ ಸುಂಕದ ಪ್ರಸ್ತಾವವೂ ಕೂಡ ಚರ್ಚೆಯಲ್ಲಿದೆ. ಮತ್ತೊಂದು ಕಡೆ ಏಪ್ರಿಲ್-ಜೂನ್ ಅವಧಿಯಲ್ಲಿ ಭಾರತ ರಫ್ತು 15% ಏರಿಕೆಯಾಗಿದ್ದು ಬ್ರಿಟನ್ ಸೇರಿ ಹಲವು ದೇಶಗಳೊಂದಿಗೆ ಹೊಸ ವ್ಯಾಪಾರ ಅವಕಾಶಗಳು ಸೃಷ್ಟಿಯಾಗಿರುವ ಕಾರಣ ನವದೆಹಲಿ ಆತುರದ ಒಪ್ಪಂದಕ್ಕೆ ಸಿದ್ಧವಿಲ್ಲ ಎಂಬ ಸಂದೇಶವನ್ನ ನೀಡಿದೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದ್ದು ಟೆಲ್ ಅವೀವ್ ಮೇಲೆ ಕ್ಷಿಪಣಿ ದಾಳಿ ನಡೆದಿರುವುದಾಗಿ ವರದಿಯಾಗಿದೆ. ಇರಾನ್ನಿಂದ ಉಡಾಯಿಸಲಾದ ಕ್ಷಿಪಣಿಗಳು ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆಗೆ ಸವಾಲು ಒಡ್ಡಿವೆ. ಐರನ್ ಡೋಮ್ ಸೇರಿದಂತೆ ರಕ್ಷಣಾ ವ್ಯವಸ್ಥೆಗಳು ಹಲವು ದಾಳಿಗಳನ್ನು ತಡೆದಿದ್ರೂ ಕೂಡ ಕೆಲವು ಕ್ಷಿಪಣಿಗಳು ತನ್ನ ಗುರಿ ತಲುಪಿವೆ ಎನ್ನಲಾಗಿದೆ.
ದಾಳಿಯ ಬಳಿಕ ಟೆಲ್ ಅವೀವ್ನಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯೆಮೆನ್ನಲ್ಲಿ ಸೌದಿ ಅರೇಬಿಯಾ ಮತ್ತು ಹೌತಿ ಬಂಡುಕೋರರ ನಡುವಿನ ಉದ್ವಿಗ್ನತೆ ಮತ್ತೆ ಹೆಚ್ಚಾಗಿದೆ. ರಾಜಧಾನಿ ಸನಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ನೇತೃತ್ವದ ಪಡೆಗಳು ವೈಮಾನಿಕ ದಾಳಿ ನಡೆಸಿವೆ ಅಂತ ಹೌತಿಗಳು ಆರೋಪಿಸಿದ್ದಾರೆ. ಇರಾನ್ನಿಂದ ಬರ್ತಾ ಇದ್ದ ವಿಮಾನವನ್ನ ತಡೆಯಲು ಈ ದಾಳಿ ನಡೆಸಲಾಗಿದೆ ಅಂತ ಯೆಮನ್ ಸರ್ಕಾರ ಹೇಳಿದೆ. ದಾಳಿಯ ಬೆನ್ನಲ್ಲೇ ಹೌತಿಗಳು ಪ್ರತೀಕಾರದ ಎಚ್ಚರಿಕೆಯನ್ನ ನೀಡಿದ್ದು, ಈಗಾಗಲೇ ದುರ್ಬಲವಾಗಿದ್ದ ಕದನ ವಿರಾಮದ ಮೇಲೆ ಹೊಸ ಆತಂಕ ಮೂಡಿದೆ. ಇರಾನ್ ಬೆಂಬಲಿತ ಹೌತಿಗಳು ಹಾಗೂ ಸೌದಿ ನೇತೃತ್ವದ ಮೈತ್ರಿ ಪಡೆಗಳ ನಡುವಿನ ಸಂಘರ್ಷ ಮತ್ತೆ ತೀವ್ರಗೊಳ್ಳುವ ಸಾಧ್ಯತೆ ಎದುರಾಗಿದೆ. ಅಮೆರಿಕ ಇರಾನ್ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿವೆ. ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ 2 ತೈಲ ಸಾಗಣೆ ಹಡಗುಗಳ ಮೇಲೆ ದಾಳಿ ನಡೆಸಿದೆ ಅಂತ ಯುಎಇ ಆರೋಪಿಸಿದೆ. ಘಟನೆಯಲ್ಲಿ ಓರ್ವ ಭಾರತೀಯ ಸಿಬ್ಬಂದಿ ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ವಿರುದ್ಧ ಭಾರೀ ದಾಳಿಯನ್ನ ಮುಂದುವರಿಸುವುದಾಗಿ ಹೇಳಿದ್ದಾರೆ. ಇರಾನ್ನ ಜಾಮ್, ಬಂದರ್ ಅಬ್ಬಾಸ್ ಹಾಗೂ ಕಿಚ್ ದ್ವೀಪದಲ್ಲಿ ಸ್ಫೋಟಗಳ ವರದಿಯಾಗಿವೆ. ಅಮೆರಿಕ ಸೇನೆ ಇರಾನ್ ಬಂದರುಗಳ ಮೇಲಿನ ನಿರ್ಬಂಧವನ್ನ ಮತ್ತೆ ಜಾರಿಗೊಳಿಸುವುದಾಗಿ ತಿಳಿಸಿದೆ. ಅಮೆರಿಕ ಇರಾನ್ ಸಂಘರ್ಷ ಮತ್ತೆ ತೀವ್ರಗೊಂಡ ಬೆನ್ನಲ್ಲೇ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಹರ್ಮುಜ್ ಜಲಸಂಧಿ ಮೂಲಕ ಇಂಧನ ಪೂರೈಕೆಯ ವ್ಯತ್ಯಯದ ಆತಂಕದಿಂದ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಸುಮಾರು 5% ಹೆಚ್ಚಾಗಿದೆ. ಅಮೆರಿಕ ಇರಾನ್ ವಿರುದ್ಧ ದಾಳಿ ಮುಂದುವರಿಸುವ ಎಚ್ಚರಿಕೆಯನ್ನ ನೀಡಿದ್ದು, ಹರ್ಮುಜ್ ನಿಯಂತ್ರಣದ ವಿಚಾರದಲ್ಲಿ 2 ರಾಷ್ಟ್ರಗಳ ನಡುವೆ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಾಗಿದೆ. ಇರಾನ್ ವಿರುದ್ಧ ದಾಳಿಯ ತೀವ್ರತೆ ಹೆಚ್ಚಿಸುವ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ನೀಡಿದ್ದಾರೆ. ಈ ಹಿಂದೆ ರಾಜತಾಂತ್ರಿಕ ಮಾತುಕತೆ ಹಾಗೂ ಕದನ ವಿರಾಮದ ಅವಕಾಶಕ್ಕಾಗಿ ಕೆಲವು ನಿರ್ಧಾರಗಳನ್ನು ಮುಂದೂಡಲಾಗಿತ್ತು. ಆದರೆ ಈ ಬಾರಿ ಹಾಗಾಗುವುದಿಲ್ಲ ಅಂತ ಟ್ರಂಪ್ ಇರಾನ್ ವಿರುದ್ಧ ದಾಳಿ ನಡೆಸುವ ಬಗ್ಗೆ ಘೋಷಿಸಿದ್ದಾರೆ. ಇಂದು ರಾತ್ರಿ ಬಹುದೊಡ್ಡ ದಾಳಿ ನಡೆಯಲಿದೆ ಅಂತ ಹೇಳಿದ ಟ್ರಂಪ್, ಅಮೆರಿಕ ಸೇನಾ ಶಕ್ತಿ ವಿಶ್ವದಲ್ಲೇ ಪ್ರಬಲವಾಗಿದೆ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ದೇಶದ ಸೇನಾ ಶಕ್ತಿ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ವಿಶ್ವದಲ್ಲೇ ಅಮೆರಿಕದ ಸೇನೆ ಅತ್ಯಂತ ಬಲಿಷ್ಠವಾಗಿದೆ ಅಂತ ಹೇಳಿದ ಟ್ರಂಪ್, ವೆನಿಜುವೆಲಾ ಮತ್ತು ಇರಾನ್ ವಿಚಾರಗಳಲ್ಲಿ ಅದನ್ನ ತೋರಿಸಿದ್ದೇವೆ ಅಂತ ಹೇಳಿದ್ದಾರೆ. ಹಲವು ವರ್ಷಗಳಿಂದ ಒತ್ತಡ ಹೇರ್ತಾ ಇದ್ದವರ ವಿರುದ್ಧ ಈಗ ಅಮೆರಿಕ ಪ್ರಬಲವಾಗಿ ನಿಂತಿದೆ ಅಂತ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಫಿಫಾ ವಿಶ್ವಕಪ್ 2026 ಸೆಮಿಫೈನಲ್ಗೂ ಮುನ್ನ ಲಿಯೋನೆಲ್ ಮೆಸ್ಸಿ ಕಾನ್ಸಾಸ್ ಸಿಟಿಗೆ ವಿದಾಯ ಹೇಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಮಹತ್ವದ ಕದನಕ್ಕೆ ಸಜ್ಜಾಗಿರುವ ಮೆಸ್ಸಿ ಕಾನ್ಸಾಸ್ ಸಿಟಿಯ ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಅರ್ಜೆಂಟೀನಾ ನಾಯಕನ ವಿದಾಯ ಕ್ಷಣಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಅಭಿಮಾನಿಗಳಲ್ಲಿ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಫಿಫಾ ಅಧ್ಯಕ್ಷ ಜಿಯಾನಿ ಇನ್ಫ್ಯಾಂಟಿನೋ ಅವರ ಮೊಬೈಲ್ ಹ್ಯಾಕ್ ಆಗಿರುವ ಆರೋಪದ ವರದಿ ಹೊರಬಿದ್ದಿದೆ. ಅವರ ಇತ್ತೀಚಿನ ಸಂದೇಶಗಳು ಮತ್ತು ಫೋನ್ ಕರೆಗಳು ಅರ್ಜೆಂಟೀನಾ ಮೂಲದ ಪಾಲುದಾರರಿಗೆ ಸಂಬಂಧಿಸಿವೆ ಎನ್ನಲಾಗಿದೆ. ಈ ಸಂವಹನಗಳಲ್ಲಿ ಬಹುಕೋಟಿ ಡಾಲರ್ ಒಪ್ಪಂದಗಳ ಮಾಹಿತಿ ಇದ್ದು, ಭದ್ರತಾ ವಿಚಾರವಾಗಿ ಚರ್ಚೆ ಆರಂಭವಾಗಿದೆ. ಘಟನೆ ಕುರಿತು ಹೆಚ್ಚಿನ ತನಿಖೆ ಹಾಗೂ ಅಧಿಕೃತ ಮಾಹಿತಿಗಾಗಿ ಎಲ್ಲರ ಗಮನ ನೆಟ್ಟಿದೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಶುಭಮನ್ ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರನ್ನ ಕೊಂಡಾಡಿದ್ದಾರೆ. ಕಳೆದ 1 ದಶಕದಿಂದ ಭಾರತದ ಬ್ಯಾಟಿಂಗ್ನ ಬೆನ್ನೆಲುಬಾಗಿ ಇಬ್ಬರು ದಿಗ್ಗಜರು ನಿಂತಿದ್ದಾರೆ ಅಂತ ಗಿಲ್ ಹೇಳಿದ್ದಾರೆ. ರೋಹಿತ್ ಮತ್ತು ಕೊಹ್ಲಿಯ ಅನುಭವ, ಪ್ರದರ್ಶನ ಹಾಗೂ ತಂಡಕ್ಕೆ ನೀಡಿದ ಕೊಡುಗೆ ಯುವ ಆಟಗಾರರಿಗೆ ದೊಡ್ಡ ಪ್ರೇರಣೆಯಾಗಿದೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕೆ ಇಂಗ್ಲೆಂಡ್ ತಂಡ ತನ್ನ ಪ್ಲೇಯಿಂಗ್ 11 ಘೋಷಿಸಿದೆ. ಆರಂಭಿಕ ಆಟಗಾರರಿಗೆ ಬೆನ್ ಡಕೆಟ್ ಹಾಗೂ ಜೆಕೆ ಪೆಟೆಲ್ ಕಣಕ್ಕಿಳಿಯಲಿದ್ದಾರೆ. ಅನುಭವಿ ಆಟಗಾರ ಜೋ ರೂಟ್ ತಂಡಕ್ಕೆ ವಾಪಸ್ ಆಗಿದ್ದಾರೆ. ನಾಯಕ ಜೋಸ್ ಬಟ್ಲರ್ ತಮ್ಮ 200ನೇ ಏಕದಿನ ಪಂದ್ಯ ಆಡಲಿದ್ದು, ಪಂದ್ಯದ ಮೇಲೆ ಕ್ರಿಕೆಟ್ ಅಭಿಮಾನಿಗಳ ಕಣ್ಣು ನೆಟ್ಟಿದೆ. ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಭಾರತ ಮಹಿಳಾ ತಂಡ ಐತಿಹಾಸಿಕ ಗೆಲುವು ದಾಖಲಿಸಿದೆ. ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿದ ಭಾರತ ತಂಡಕ್ಕೆ ಕ್ರಿಕೆಟ್ ದಿಗ್ಗಜರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಮೊದಲ ಬಾರಿಗೆ ಲಾರ್ಡ್ಸ್ನಲ್ಲಿ ನಡೆದ ಮಹಿಳಾ ಟೆಸ್ಟ್ನಲ್ಲಿ ಭಾರತ 270 ರನ್ಗಳ ಜಯ ಸಾಧಿಸಿದ್ದು, ಈ ಸಾಧನೆಗೆ ಆಟಗಾರ್ತಿಯರ ಹೋರಾಟ ಹಾಗೂ
ಶ್ರೇಷ್ಠ ಪ್ರದರ್ಶನವನ್ನ ಲೆಜೆಂಡ್ಸ್ಗಳು ಕೊಂಡಾಡಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ನಡೆದಿದೆ. 17 ವರ್ಷಗಳ ಸುದೀರ್ಘ ಪಯಣದ ಬಳಿಕ ಹೆಡ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಸಿಎಸ್ಕೆಗೆ ವಿದಾಯ ಹೇಳಿದ್ದಾರೆ. ಫ್ರಾಂಚೈಸಿ ಮತ್ತು ಫ್ಲೆಮಿಂಗ್ ಪರಸ್ಪರ ಒಪ್ಪಿಗೆಯಿಂದ ಬೇರ್ಪಟ್ಟಿರುವುದಾಗಿ ಅಧಿಕೃತ ಮಾಹಿತಿ ನೀಡಿದೆ. 2026ರ ಐಪಿಎಲ್ನಲ್ಲಿ ತಂಡ 8ನೇ ಸ್ಥಾನ ಪಡೆದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಆಟಗಾರನಾಗಿ ಆರಂಭವಾದ ಫ್ಲೆಮಿಂಗ್ ಅವರ ಸಿಎಸ್ಕೆ ಪಯಣ 5 ಬಾರಿ ಚಾಂಪಿಯನ್ ತಂಡದ ಯಶಸ್ಸಿನ ಹಿಂದಿನ ಪ್ರಮುಖ ಶಕ್ತಿಯಾಗಿತ್ತು. ಇದೀಗ ಹಳದಿ ಪಡೆಗೆ ಹೊಸ ಕೋಚ್ ಯಾರು ಎಂಬ ಕುತೂಹಲ ಶುರುವಾಗಿದೆ. ಫಿಫಾ ವಿಶ್ವಕಪ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋತ ನಾರ್ವೆ ತಂಡಕ್ಕೆ ತವರಿನಲ್ಲಿ ಅದ್ದೂರಿ ಸ್ವಾಗತ ದೊರೆತಿದೆ. ಓಸ್ಲೋ ನಗರದ ಬೀದಿಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಸೇರಿ ಆಟಗಾರರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ತಂಡದ ನಾಯಕ ಮಾರ್ಟಿನ್ ಒಡೆಗಾರ್ಡ್ ಅಭಿಮಾನಿಗಳ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು. ವಿಶ್ವಕಪ್ ಗೆಲ್ಲದಿದ್ದರೂ ತಂಡದ ಹೋರಾಟವನ್ನು ದೇಶವೇ ಸಂಭ್ರಮಿಸಿದ ದೃಶ್ಯಗಳು ಗಮನ ಸೆಳೆದಿವೆ.